ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಚಳಿಗಾಲದಾಗ ಭಾಳ ಮಸ್ತಾಗಿ ಹಿಟ್ಟು ಉದಗಿ ಬಂದ ಮಸ್ತ್ ಸಾಫ್ಟ್ ಇಡ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡಾರಿದ್ದೀವಿ ರೀ. ಭಾಳ ಸಿಂಪಲ್ ಆಗಿ ಮಾಡುವಂತಹ, ನೀವು ಬ್ಯಾಡ್ ಅಂದ್ರೆ ಅದು ಉಬ್ಬಿ ಮ್ಯಾಲೆ ಬರುವಂತಹ ಈ ಒಂದು ಮಸ್ತಾಗಿರುವಂತಹ ಹಿಟ್ಟು, ಹಂಗೆ ಅದರ ಜೊತೆ ಹಿಟ್ಟಿಂದ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಕ್ಕಿರಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿರಿ ಏನು ಮಾಡಿರಿ ಅಂತಂದ್ರೆ, ಮೊದಲಿಗೆ ಒಂದು 3 ಕಪ್ಪಷ್ಟು ಇಡ್ಲಿ ರೈಸನ್ನು, ನಿಮ್ಗೆ ಎಲ್ಲ ಕಡೆ ಸಿಗ್ತಾವ್ರಿ ಇಡ್ಲಿ ಅಕ್ಕಿ, ಆ ಇಡ್ಲಿ ಅಕ್ಕಿಯನ್ನು 3 ಕಪ್ಪಷ್ಟು ನೀವಿಲ್ಲಿ ತೊಗೊಳ್ಬೇಕಾಕೈತಿ ರೀ. ತಿಳಿತಿರಲ್ಲ. ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ, 3 ಕಪ್ ಅಕ್ಕಿಗೆ 3/4 ಕಪ್ಪಷ್ಟು ಅಂದ್ರೆ 3/4 ಕಪ್ಪಷ್ಟು ನಾವಿಲ್ಲಿ ಉದ್ದಿನ ಬೇಳೆಯನ್ನು ಸೇರಿಸೋನು. ಇದರಿಂದ ಭಾಳ ಮಸ್ತಾಗಿ ಸಾಫ್ಟ್ ಆಗಿರೋವಂಥ ಇಡ್ಲಿಗಳು ಬರ್ತಾವು. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ, ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿರಿ. ಅದಾದ್ಮೇಲೆ ಇದಕ್ಕೆ ನೀರನ್ನು ಸೇರಿಸಿ ನೀವು ಒಂದು 4ರಿಂದ 5 ಗಂಟೆ ನೆನೆಯಕ್ಕೆ ಬಿಟ್ಟು ಬಿಡ್ರಿ. ಚೆನ್ನಾಗಿ ನೆನಿಲ್ರಿ, ಅವು ಮಸ್ತ್ ಆಗ್ತಾವು. ಅದಾದ ನಂತರ ನೀವೇನು ಮಾಡಿರಿ, ಇಲ್ಲಿ ಮಿಕ್ಸರ್ ಜಾರ್ದಾಗ ಆ ಒಂದು ಅಕ್ಕಿ ಮತ್ತು ಏನು ಉದ್ದಿನ ಬೇಳೆ ಇದ್ರಲ್ಲ ಇವನ್ನ ತೊಗೊಂಬಂದು ಒಂದು 2 ಬ್ಯಾಚನ್ನು ಮಾಡಿ ನಾವು ಗರ್ರ ಅನಿಸಿ ಚೆನ್ನಾಗಿ ಸ್ಮೂತ್ ಆಗುವಂಗೆ ಹಿಟ್ಟನ್ನು ರುಬ್ಬೋಣ ರೀ. ತೀತಿರಲ್ಲ. ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕ್ರಿ. ಹಿಂಗೆ ನಾವು ಒಂದಲ್ಲದೆ 2 ಸಲ ಒಂದು ಈ ಸದ್ರಾಗ ನೀರು ಹಾಕೋದು, ಚೆಂದಂಗೆ ಸಣ್ಣಂಗೆ ರುಬ್ಬೋದು. ಆಮೇಲೆ ಮತ್ತೆ ಅದು ತೊಗೊಂಬಂದು ಬೌಲೊಳಗೆ ಅಥವಾ ಅದ್ರಾಗ ನೀವು ಹಾಕತ್ತಿರಲ್ಲ ಹಿಟ್ಟು, ಅದ್ರಾಗ ಇದನ್ನು ಸೇರಿಸ್ಬಿಡೋದು. ತಿಳಿದ್ರಲ್ಲ. ಈ ರೀತಿಯಾಗಿ ನೀವು ಮಾಡಬೇಕಾಗೈತೆ ರೀ. ಏಕದಮ್ ಚೆಂದಂಗೆ ಮಾಡ್ತೀರಿ, ಭಾಳ ಮಸ್ತಾಗಿರುವಂತಹ ಇಡ್ಲಿಗಳು ಬರ್ತಾವೆ. ಬಟ್ ನೀವು ಸೇಮ್ ಮೆಥಡನ್ನ ಫಾಲೋ ಮಾಡಿ. ಈಗ ನೋಡಿ, ಹಿಟ್ಟನ್ನು ರುಬ್ಬಿ ಒಂದು ಪಾತ್ರೆದಾಗ ಹಾಕಿದ್ದೀವಿ. ಡೈರೆಕ್ಟ್ ಅದ್ರ ಮ್ಯಾಲೆ ಲಿಡ್ಡನ್ನು ಮುಚ್ಚಿರಿ. ಮಿಕ್ಸ್ ಮಾಡೋದು, ಅದರ ಕೈ ಹಾಕಿ ತಿರುಗಾಡೋದು ಇಂಥದ್ದೇನೂ ಬೇಕಾಗಿಲ್ಲ. ಮರುದಿನ ಮುಂಜಾನೆ ನೀವು ನೋಡ್ಬೋದು ಎಷ್ಟು ಚಂದಂಗೆ ಹುದುಗಿ ಬಂದತಿ ಅಂತ ನೆನಪಿಟ್ಕೋರಿ. ಅದರಲ್ಲಿ ಚಮಚೇನೂ ಅಲ್ಲ, ಕೈನೂ ಅಲ್ಲ, ಏನೂ ಹಾಕಿ ಮಿಕ್ಸ್ ಮಾಡೋಂಗಿಲ್ಲ, ಬರೀ ಬಿಟ್ಟು ಬಿಡೋದ್ರಿ ಅದನ್ನ. ಇಲ್ಲಿ ನಾವು ಇನ್ನೊಂದಿಟ್ಟು ದೊಡ್ಡ ಪಾತ್ರೆ ತೊಗೊಂಡ್ರೆ ಚಲೋ, ಇಲ್ಲ ಅಂತಂದ್ರೆ ಇನ್ನು ಮತ್ತದು ಏನಾಗ್ತೈತೆ ರೀ, ಲಿಡ್ಡನ್ನೆಲ್ಲ ತೆಳಗೆ ಬಿಡಿಸಿ ಉಬ್ಬಾಗ ಚಾಲು ಆಗ್ತೈತಿ. ಅಷ್ಟು ಮಸ್ತಾಗಿ ಹುದುಗಿ ಬಂದತಿ, ನೀವು ನೋಡ್ಬೋದು. ಏಕದಮ್ ಸಾಫ್ಟಾಗಿ, ಏಕದಮ್ ಭಾರಿ ಅನ್ಸಾಕತ್ತಿರ್ತೈತಿ ನೋಡಕ್ಕೆ ನಿಮ್ಗೆ. ಮಸ್ತಾಗಿರುವಂತಹ ಇಡ್ಲಿಗಳು ನೀವು ಇದರಿಂದ ಮಾಡ್ಬೋದು ರೀ. ನೆನ್ಪಿಟ್ಕೊಂಡ್ರಿ, ಏನು ಮಾಡಬೇಕು, ಏನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಏನು ಮಾಡೋದು ಅಂತಂದರೆ ಏನೂ ಮಾಡಬಾರ್ದು ಅನ್ನೋಂಗೆ ಅರ್ಥ ರೀ. ತಿಳಿತಿರಲ್ಲ. ಈ ರೀತಿಯಾಗಿ ನೀವು ಮಾಡಬೇಕು. ಆ ಮಿಕ್ಸರ್ ಜಾರ್ ಇರ್ತತಿರಲ್ಲ, ಅದ್ರಾಗ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ಹಾಕ್ತಂದ್ರೆ ಅದು ಇಲ್ಲರಿ, ಅದನ್ನು ಮಾಡಬಾರ್ದು. ಅದಾದ ನಂತರ ಇಲ್ಲಿ ನಾವು ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ. ಉಪ್ಪು ಹಾಕಿ ಚೆಂದಂಗೆ ಅದನ್ನು ಗರ್ರ ಅಂತೇಳಿ ಸಮಾಧಾನಲೆ ತಿರುಗಾಡಿ ಚೆಂದಂಗೆ ಹಿಟ್ಟೊಳಗೆ ಉಪ್ಪು ಮಿಕ್ಸ್ ಆಗ್ಬೇಕ್ರಿ. ಆಮೇಲೆ ಇಲ್ಲಿ ನೋಡ್ರಿ, ನೀವು ಕೈಯಿಂದನ ಅದು ಚೆಂದಂಗೆ ಹಾಕಿ ತಿರುಗಾಡ್ರೆ ನಾವು ಉಪ್ಪಳು ಆಗ್ತೈತಿ, ಮಸ್ತ್ ಆಗ್ತಾವು ಅಂತ ಏನೂ ಇಲ್ಲ. ಸಮಾಧಾನಲಿ ನೀವು ಇಷ್ಟ ನಾವು ಹೇಳ್ದಂಗೆ ಮಾಡಿರಿ, ಚಲೋನೂ ಆಗ್ತಾವು. ಇಡ್ಲಿ ರೈಸ್ ಉದ್ದಿನ ಬೇಳೆ ಅಷ್ಟೇ ಸಾಕು. ಉಪ್ಪನ್ನು ಹಾಕಿದ್ದೀವಿ. ಮತ್ತೊಮ್ಮೆ ಇದನ್ನು ಫಸ್ಟ್ ಕ್ಲಾಸ್ ಆಗಿ ಮಿಕ್ಸ್ ಕೊಡಾಕತ್ತೀವಿ ರೀ. ನೋಡ್ಬೋದು ನೀವು ಆ ಬ್ಯಾಟ್ರಿ ಯಾವ ರೀತಿ ಕಾಣತೈತಿ ಅಂಥೇಳಿ ನಿಮಗೆ ಗೊತ್ತನ ಆಗತ್ತೈತಿ. ಇನ್ನು ಮುಂದಕ್ಕೆ ನೀವು ಎದ್ರಾಗ ಮಾಡತ್ತಿರ್ತಿರಲಿಲ್ಲ, ಆ ಇಡ್ಲಿ ಪಾತ್ರೆಯ ಪ್ಲೇಟ್ಸನ್ನು ತಗೋರಿ. ಅದಕ್ಕೆ ನೀವು ತುಪ್ಪ ಹಚ್ಚಿ ಮಾಡ್ಬೋದು ಅಥವಾ ಎಣ್ಣೆ ಹಚ್ಚಿನೂ ಮಾಡ್ಬೋದು, ನಿಮಗೆ ಹೆಂಗೆ ಬೇಕೋ ಹಂಗೆ ಎಲ್ಲ ಮಣಿಗಳಿಗೆ ಹಚ್ಚಿರಿ. ಅದಾದ ನಂತರ ಇಟೀಟ ಒಂದು ಚಮಚ ತೊಗೊಂಡು ಹಿಟ್ಟನ್ನು ಭಾಳ ಹಾಕೋದು ಬ್ಯಾಡ್ರಿ, ಯಾಕಂದ್ರೆ ಉಬ್ಬಬಾರ್ದವು ಭಾಳ ತಕ್ಕ. ಅದಕ್ಕೆ ಸ್ವಲ್ಪನ ಒಂದು ಇಟೀಟನ್ನ ಎಲ್ಲ ಮನೆ ಒಳಗೂ ನಾವು ಸೇರಿಸ್ಬಿಡ್ನು. ಅದಾದ ನಂತರ ಒಂದು ಹಿಂಗೆ ಟ್ಯಾಪ್ ಮಾಡಿರಿ, ಅಂದ್ರೆ ಅದು ಎಲ್ಲ ಕಡೆ ಕರೆಕ್ಟಾಗಿ ಕುಂತು ಬಿಡ್ತೈತಿ. ಇನ್ನು ನೀವು ಇಡ್ಲಿ ಪಾತ್ರೆ, ಇಡ್ಲಿ ಹಿಟ್ಟಿನ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರಲಿ. ನಾವು ಇಡ್ಲಿ ಅಂತ ನಿಮಗೆ ಭಾಳ ಸಲ ತೋರಿಸಿದ್ದೀವಿ. ಇಡ್ಲಿ ಪಾತ್ರೆ ನೀರಂದ್ರೂ ಕಾಯಕ್ಕೆ ಇಟ್ಟಿದ್ದೀವಿ. ಅದರೊಳಗೆ ಈ ಪ್ಲೇಟ್ಸನ್ನು ಹೋಗಿ ಇಟ್ಬಿಡ್ನೋರಿ. ಈಗ 2 ಪ್ಲೇಟ್ಸ್ ಅಟ್ಟ ಚಂದಂಗೆ ನೀವು ಸ್ಟೀಮ್ ಆಗಕ್ಕೆ ಬಿಡ್ಬೋದು. ಮಸ್ತಾಗಿ ಬರ್ತಾವೆ. ಒಂದು 15 ನಿಮಿಷದಾಗ ಚಲೋ ಅಂತ ಇಡ್ಲಿಗಳು ನಿಮ್ಮ ಕೈಯಾಗ ಮಸ್ತಾಗಿರುವಂತಹ ಇಡ್ಲಿಗಳು ಬರ್ತಾವ್ರಿ. ಅದನ್ನು ನೀವು ನೋಡ್ತೀರಿ. ಈಗ ಏನು ಮಾಡಿರಿ, ಒಂದು 15 ನಿಮಿಷ ಬಿಟ್ಟು ತೆಗಿರಿ. ನೋಡ್ಬೋದು ನೀವು ಎಷ್ಟು ಚಂದ ಬಂದಾವು ಅಂಥೇಳಿ. ಭಾಳ ಮಸ್ತಾಗಿರುವಂತಹ ಇಡ್ಲಿಗಳು ನೀವು ತಯಾರು ಮಾಡ್ಕೊಂಡ್ರಿ. ಹಂಗೆ ಇದಷ್ಟೇ ಅಲ್ಲದೆ ನಮ್ಮ ಚಾನಲ್ದಾಗ ನಿಮಗೆ ಹಲವಾರು ರೀತಿಯ ಇಡ್ಲಿಗಳ ರೆಸಿಪಿ ಸಿಗ್ತಾವೆ. ಮೈಸೂರು ಮಲ್ಲಿಗೆ ಇಡ್ಲಿ ಆಗಿರ್ಬೋದು ರೀ, ಹತ್ತಿ ಹಂಗೆ ಬರುವಂತಹ ಸಾಫ್ಟ್ ಇಡ್ಲಿ ಆಗಿರ್ಬೋದು, ಭಾಳ ಥರದ ರೆಸಿಪಿಗಳನ್ನ ನಾವು ಈಗಾಗಲೇ ತೋರಿಸಿದ್ದೀವಿ. ಇಡ್ಲಿಗೆ ಬೇಕಾಗಿರುವಂತಹ ಚಟ್ನಿ, ಸಾಂಬಾರು ಇವೆಲ್ಲ ನಮ್ಮ ಚಾನಲ್ದಾಗ ಅದಾವು. ನೀವು ಬರೀ ಸವಿರುಚಿ ಸೊಬಗು ಇಡ್ಲಿ ಸಾಂಬಾರು ಚಟ್ನಿ ಅಂತ ಸರ್ಚ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಈ ರೆಸಿಪಿ ಟ್ರೈ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು. ನಮಸ್ಕಾರ.